ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಮೇ 19ಕ್ಕೆ ಭಾನುವಾರ ಸಂಜೆ 5ವರೆಗೆ ಶಿವದೂತ ಗುಳಿಗ ಎನ್ನುವ ನಾಟಕ, ಗಿನ್ನಿಸ್ ದಾಖಲೆ ಎತ್ತರ ದಾಪುಕಾಲಿಡ್ತಿರುವ ನಾಟಕ, 636ನೇ ಪ್ರದರ್ಶನ ಕಾಣುತ್ತಿರುವ ನಾಟಕ. ಕಾಂತಾರ ಚಲನಚಿತ್ರದ ಗುರುವ ಪಾತ್ರಧಾರಿಯ ಶ್ರೀ ಸ್ವರಾಜ್ ಶೆಟ್ಟಿಯವರು ಮುಖ್ಯ ಪಾತ್ರದಲ್ಲಿ ಇರ್ತಾರೆ. ಜೊತೆಗೆ ಅನಿಕೇತನ ಸೇವಾ ಟ್ರಸ್ಟ್ ಕಾರ್ಯಕ್ರಮ ದಿನ ಸಂಗೀತ ಕ್ಷೇತ್ರದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 3 ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೇವೆ. ಈ ಡ್ರಾಮಾದ ಜೊತೆಗೆ ವಿಶೇಷ ಅಂದ್ರೆ ಬಹಳಷ್ಟು ವರ್ಷಗಳ ತನಕ ಕಾರ್ಯಕ್ರಮಗಳು ಮಾಡಿದ್ರು ಸಹ ನಾವು ಯಾವುದನ್ನು ಟಿಕೆಟ್ ಅಥವಾ ಪ್ರವೇಶ ದರ ಅನ್ನುವುದನ್ನ ಇಟ್ಟು ಮಾಡಿರ್ಲಿಲ್ಲ ಕಾರ್ಯಕ್ರಮ. ಇದು ಪ್ರಪ್ರಥಮ ಬಾರಿಗೆ ಟಿಕೆಟ್ ಪ್ರದರ್ಶನ ಇಡ್ತಾ ಇದ್ದೀವಿ. ಈ ನಾಟಕ ಪ್ರದರ್ಶನಕ್ಕೆ ಒಂದು ಭೂತಾರಾಧನೆ ಮತ್ತೊಂದು ನಾಗಾರಾಧನೆ, ಇವೆರಡು ಕೂಡ ಆ ಕರಾವಳಿ ತೀರಕ್ಕೆ ಸೀಮಿತವಾದಂತಹ ಆರಾಧನೆಗಳು. ಈ ಕಡೆ ಎಲ್ಲ ನಾವು ಅದನ್ನ ನೋಡಲ್ಲ, ಅಥವಾ ಬೇರೆ ರೂಪದಲ್ಲಿ ಅದನ್ನ ಕಾಣಬೇಕು. ಭೂತಾರಾಧನೆಗೆ ಸಾವಿರಾರು ವರ್ಷಗಳ ಹಿನ್ನೆಲೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅದನ್ನ ನಂಬಿಕೊಂಡು ಬಂದಿದ್ದಾರೆ. ಸಾಂಪ್ರದಾಯಿಕವಾಗಿ ಇದು ಹಾಗೆಯೇ ಮುಂದುವರೆಕೊಂಡು ಬಂದಿದೆ. ತಮಗೇನೇ ಕಷ್ಟಗಳು ಬಂದ್ರು ಕೂಡ, ಅಥವಾ ಯಾವುದೇ ಒಂದು ಆಚರಣೆಗಳಿದ್ರು ಕೂಡ, ಮನೆಯಲ್ಲಿ ಯಾವುದೇ ಒಂದು ಸಂಭ್ರಮ ಇದ್ರೂ ಕೂಡ ಅಲ್ಲಿ ಅಪ್ಪಣೆ ಪಡೆಯುವಂತಹ ಒಂದು ಕಟ್ಟಳೆ ಅಥವಾ ನಿಯಮ ಇದೆ. ಅದರಲ್ಲಿ ಭೂತಾರಾಧನೆ ಬಹಳ ವಿಶಿಷ್ಟವಾದಂತಹ ಪಾತ್ರವನ್ನು ಪಡ್ಕೊಂಡಿದೆ. ಭೂತಗಳನ್ನ ಪೂಜೆ ಮಾಡ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಈ ಕಾಂತಾರ ಸಿನಿಮಾದ ಮುಖಾಂತರ ಅದನ್ನ ನೋಡಿದ್ದೀವಿ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅಥವಾ ಊರಿನ ಗ್ರಾಮಕ್ಕೆ ಸೀಮಿತವಾಗಿ ಒಂದೊಂದು ಭೂತಗಳನ್ನ ಆರಾಧನೆ ಮಾಡ್ತಾರೆ. ನಾವು ಉಡುಪಿ, ಕುಂದಾಪುರ ಜಿಲ್ಲೆ ಈ ಕಡೆಗೆ ಬಂದ್ರೆ ಪ್ರಮುಖವಾಗಿ ಬರ್ತಕ್ಕಂಥ ಭೂತಗಳು ಅಂದ್ರೆ ಅಲ್ಲಿ ಪಂಜುರ್ಲಿ ಅಂತ ಹೇಳಿ ಕರಿತೇವೆ, ಬೊಬ್ಬರಿಯ ಅಂತ ಹೇಳಿ ಕರಿತೇವೆ, ಚಿಕ್ಕು ಅಂತ ಹೇಳಿ ಇದೆ. ಹೀಗೆ ಪ್ರತಿಯೊಂದು ಕೂಡ ಅಲ್ಲಿಯ ಭೂತಾರಾಧನೆಗೆ ಸಂಬಂಧಪಟ್ಟಂತ. ಈಗ ನಾನು ಹೇಳಿರ್ತಕ್ಕಂಥ ಹೆಸರುಗಳು ಬಹಳ ಪ್ರಚಲಿತವಾದಂತ ಭೂತಗಳು. ನೀವು ಮಂಗಳೂರು ಸೈಡ್ಗೆ ಹೋದ್ರೆ ಆ ಕಡೆ ನಾವು ಅದನ್ನ ತೆಂಕ್ಲಾಯ ಅಂತ ಹೇಳಿ ಕರಿತೀವಿ. ಮಂಗಳೂರು ಸೈಡ್ಗೆ ಹೋದ್ರೆ ಅಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಈ ಗುಳಿಗ, ಕೊರಗಜ್ಜ, ಇವೆಲ್ಲವೂ ಕೂಡ ಅಲ್ಲಿನ ಭೂತಗಳು. ಅವುಗಳಿಗೆ ಪ್ರತಿ ವರ್ಷ ವಾರ್ಷಿಕವಾಗಿ ಆ ಗ್ರಾಮ ದೇವತೆಗಳು ಅಂತೇಳಿ ಇಟ್ಕೊಂಡು ಆ ಗ್ರಾಮ ದೇವತೆಗಳನ್ನ ಪೂಜೆ ಮಾಡಿಬಿಟ್ಟು ಇಡೀ ರಾತ್ರಿ ಈ ಸಿರಿ ಉತ್ಸವ ಇಡೀ ರಾತ್ರಿ ನಡೀತದೆ. ಕಡೆಯ ಭಾಗದಲ್ಲಿ ಅಲ್ಲಿ ದರ್ಶನ ಕೇಳ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಇರುತ್ತೆ. ನಮ್ಮನೆಯ ಯಾವುದೋ ಕಷ್ಟ ಕೋಟಲಿಗಳನ್ನ ಆ ಭೂತಕ್ಕೆ ಅಂದ್ರೆ ಆಹ್ವಾನವಾಗಿರ್ತಕ್ಕಂಥ ಪಾತ್ರಿಯ ಮುಖಾಂತರ ಹೇಳಿಕೆ ನಡೀತದೆ. ಅದು ಪರಂಪರಾಗತವಾಗಿ ನಡ್ಕೊಂಡು ಬಂದಿದೆ. ಅಲ್ಲಿ ಏನು ಹೇಳಿಕೆ ಕೊಡ್ತದೆ ಅದರಂತ ನಡ್ಕೊಳ್ಬೇಕಾದದ್ದು ಆ ಕುಟುಂಬದ ಕರ್ತವ್ಯ. ಒಂದು ವೇಳೆ ಅದಕ್ಕೆ ಏನಾದ್ರೂ ವ್ಯತ್ಯಾಸವಾದ್ರೆ ಕುಟುಂಬದಲ್ಲಿ ಏನಾದ್ರೂ ಗೊಂದಲಗಳಾಗ್ಬಹುದು, ತೊಂದರೆಗಳಾಗ್ಬಹುದು, ಸಂಕಷ್ಟಗಳಾಗ್ಬಹುದು ಅಂತಕ್ಕಂಥದ್ದು ಅಲ್ಲಿಯ ನಂಬಿಕೆ, ಬಲವಾದಂತಹ ನಂಬಿಕೆ. ಈ ನಂಬಿಕೆ ಹಾಗೆ ನಡ್ಕೊಂಡು ಬಂದಿದೆ, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನಾಟಕವಾಗಿ ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇದು ತುಳು ನಾಟಕ ಬಹಳ ಪ್ರದರ್ಶನವನ್ನ ಕಂಡಿದೆ. ಇದನ್ನ ಕನ್ನಡ ನಾಟಕವಾಗಿಯೂ ಕೂಡ ತಂದಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಈ ನಾಟಕ ಪ್ರದರ್ಶನಗೊಂಡಿದೆ. ಇಡೀ ದೇಶದ ಎಲ್ಲ ಭಾಗಕ್ಕೂ ಕೂಡ ಹೋಗಿದೆ. ನಿಮ್ಮಲ್ಲಿ ಯಾರು ನೋಡದೆ ಇದ್ರೆ ಖಡಾಖಂಡಿತವಾಗಿ ಹೇಳ್ತೇನೆ, ನಾನು ಭರವಸೆಯಿಂದ ಹೇಳ್ತೇನೆ, ನೀವೆಲ್ಲ ಸಂತೋಷದಿಂದ ಹೊರಗಡೆ ಬರ್ತೀರಿ. ಅದ್ಭುತವಾದಂತ ರಂಗ ಸಜ್ಜಿಕೆ, ಅದ್ಭುತವಾದಂತ ಮ್ಯೂಸಿಕ್, ಆ ಹಿನ್ನೆಲೆ ಮ್ಯೂಸಿಕ್ ಬರುತ್ತೆ, ನೋಡಿದ್ರೆ ರೋಮಾಂಚನವಾಗ್ತದೆ. ಅಲ್ಲಿ ಗುಳಿಗ ಓಡಾಡ್ತಕ್ಕಂತ ಸಂದರ್ಭ ಬಂದಾಗ ಒಂದಿಷ್ಟು ಕೋಲ್ಡ್ ಫೈರ್ ಗಳನ್ನು ಮಾಡ್ತಾರೆ. ರೋಮಾಂಚನವಾಗಿ ನಮ್ಮ ಕೂದಲೆಲ್ಲ ನಿಮಿರ್ತಕ್ಕಂತ ಸಂದರ್ಭ, ಅದಕ್ಕೆ ತಕ್ಕಂತ ಮ್ಯೂಸಿಕ್, ವಸ್ತ್ರ ವಿನ್ಯಾಸಗಳು, ಆ ಭೂತದ ಕುಣಿತ ಏನಿದೆ, ಯಕ್ಷಗಾನದ ಕುಣಿತ, ಆ ಕುಣಿತ ನೋಡೋದೇ ಒಂದು ಸೊಬಗು.